ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಿನ್ನೆಲೆ ಸೋಮವಾರ ನಗರದ ಜಯನಗರ ಶಿವಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ದೀಪೋತ್ಸವ ಸಮಾರಂಭವು ವಿಜೃಂಭಣೆಯಿಂದ ಜರುಗಿತು. ಜಯನಗರ ಅಭಿವೃದ್ಧಿ ಟ್ರಸ್ಟ್ನ ನೇತೃತ್ವದಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಟ್ರಸ್ಟ್ ಅಧ್ಯಕ್ಷ ಲಿಂಗರಾಜ್ ಸಿರ್ಗಾಪುರ್ ಅವರು ದೀಪ ಬೆಳಗುವ ಮೂಲಕ ದೀಪೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೇಶದೆಲ್ಲೆಡೆ ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ರಾಮೋತ್ಸವ ಆಚರಿಸಲಾಗುತ್ತಿದೆ. ಹಲವಾರು ಹಿಂದೂಗಳ ತಪಸ್ಸಿನ ಫಲವಾಗಿ ಇಂದು ರಾಮ ಮಂದಿರ ನಿರ್ಮಾಣವಾಗಿ ರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದರು. ಅಯೋಧ್ಯೆಯಲ್ಲಿ ಇಂದು ರಾಮಮೂರ್ತಿಯ ಪ್ರಾಣ ಪ್ರತಿಷ್ಠೆಯ ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ನಮ್ಮ ಜಯನಗರ ಶಿವಮಂದಿರದಲ್ಲಿ ಜಯನಗರ ಶಿವಮಂದಿರ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಇಂದು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಮೊದಲನೇ ಬಾರಿ ಬೆಳಗ್ಗೆ ಇವತ್ತು ಸುಮಾರು 11:30 ಗಂಟೆಗೆ ಅಲ್ಲಿ ಪ್ರಾಣ ಪ್ರತಿಷ್ಠೆಯ ಒಂದು ಕಾರ್ಯ ನಡೀತಾ ಇತ್ತು. ಆ ಸಮಯದಲ್ಲಿ ಕೂಡ ನಾವು ಇವತ್ತು ನಮ್ಮ ಶಿವಮಂದಿರದಲ್ಲಿ ಎಲ್ಲ ಪದಾಧಿಕಾರಿಗಳೊಂದಿಗೆ ಶಿವನ ಒಂದು ಸನ್ನಿಧಿಯಲ್ಲಿ ರಾಮನ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮೂಲಕ ಇವತ್ತು ನಾವು ಈ ಒಂದು ಶಿವಮಂದಿರದ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಇವತ್ತು ರಾಮನಿಗೆ ನಾವು ಭಕ್ತಿಪೂರ್ವಕವಾಗಿ ನಮನಗಳನ್ನು ನಾವು ಮುಂಜಾನೆ ಸಲ್ಲಿಸಿದ್ದೇವೆ. ಅದೇ ರೀತಿ ಈಗ ಸಾಯಂಕಾಲ ಸುಮಾರು 7:30 ಗಂಟೆಗೆ ದೀಪೋತ್ಸವ ಕಾರ್ಯಕ್ರಮ ಮಾಡುವ ಮೂಲಕ ಪ್ರತಿ ಮನೆಯಲ್ಲಿ, ಪ್ರತಿ ಅಂಗಳದಲ್ಲಿ, ಪ್ರತಿ ನಗರಗಳಲ್ಲಿ, ಪ್ರತಿ ಬಡಾವಣೆಗಳಲ್ಲಿ ಕೂಡ ಇವತ್ತು ದೀಪೋತ್ಸವ ಕಾರ್ಯಕ್ರಮ ಆಗ್ಬೇಕಂತ ಹೇಳಿ ಒಂದು ಕರೆ ಕೊಟ್ಟಿದ್ದು. ಆ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ನಾವು ಈ ಒಂದು ಜಯನಗರ ಶಿವಮಂದಿರದಲ್ಲಿ ದೀಪೋತ್ಸವ ಮಾಡಿದ್ದೀವಿ. ಈ ದೀಪೋತ್ಸವದಲ್ಲಿ ನಮ್ಮ ಎಲ್ಲ ಪದಾಧಿಕಾರಿಗಳು, ಮಹಿಳಾ ಘಟಕದ ಪದಾಧಿಕಾರಿಗಳು, ನಮ್ಮ ಬಡಾವಣೆಯ ಹಿರಿಯರು, ಮಹಿಳಾ ಸದಸ್ಯರು, ಹಿರಿಯರು ಎಲ್ಲರೂ ಮಕ್ಕಳು ಕೂಡ ಈ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಂಭ್ರಮಿಸೋದ್ರಿಂದ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಕ್ಕೊಂದು ಅವಕಾಶ ಆಯಿತು. ಇಂಥ ಒಂದು ಶುಭ ಗಳಿಗೆಯಲ್ಲಿ ಇದು ಸುಮಾರು 500 ವರ್ಷಗಳಿಂದ ಇದ್ದಂಥ ಎಲ್ಲರ ಕನಸು. ಇದು ಕೇವಲ ನಮ್ಮ ದೇಶದ ಅಷ್ಟೇ ಅಂತಲ್ಲ, ಇಡೀ ಜಗತ್ತಿನಾದ್ಯಂತ ಸನಾತನಿ ಹಿಂದೂಗಳೇನಾದಾರ ಆ ಹಿಂದೂಗಳ ಒಂದು ದೊಡ್ಡ ಕನಸಾಗಿತ್ತು. ಇವತ್ತು ಆ ಕನಸನ್ನು ನನಸಾಗಿಸಿದಂಥ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಜನತೆಗೆ ಒಂದು ಶುಭ ದಿನವಾಗಿ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇದು ಐತಿಹಾಸಿಕದಲ್ಲಿ ಈ ದಿನ ಸ್ವರ್ಣ ಅಕ್ಷರದಲ್ಲಿ ಬರೆದಿರುವಂಥ ಒಂದು ದಿನ ಆಗಿದೆ. ಅದಕ್ಕೆ ಇದೇ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ಈ ಒಂದು ಜಯನಗರ ಶಿವಮಂದಿರದಲ್ಲಿ ರಾಮನಿಗೆ ವಿಶೇಷವಾಗಿ ಪೂಜೆ ಮತ್ತು ದೀಪೋತ್ಸವ ಮಾಡುವ ಮೂಲಕ ನಾವು ಕೂಡ ಇವತ್ತು ಈ ಒಂದು ರಾಮನಿಗೆ ನಾವು ಒಂದು ಭಕ್ತಿಪೂರ್ವಕವಾಗಿ ಒಂದು ನಮನವನ್ನು ನಾವು ಸಲ್ಲಿಸಿರುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನನ್ನೆಲ್ಲ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಮಹಿಳಾ ಘಟಕದ ಸದಸ್ಯರಿಗೂ, ಇಲ್ಲಿ ಸಹಕರಿಸಿದಂಥ ಎಲ್ಲ ಬಡಾವಣೆಯ ಹಿರಿಯರಿಗೂ ಮತ್ತು ಮಹಿಳೆಯರಿಗೂ ಕೂಡ ನಾನು ಅನಂತ ಶುಭಾಶಯ ಹೇಳ್ತೀನಿ. ಅನಂತ ಧನ್ಯವಾದ ಹೇಳ್ಕೊತಾ ಇನ್ನು ಮುಂದೆ ಕೂಡ ನಮ್ಮ ಟ್ರಸ್ಟ್ ವತಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಳ್ಳುವ ವಿಚಾರ ಇದೆ. ರಾಮನ ಬಗ್ಗೆ ಇವತ್ತು ಕೂಡ ನಾವು ಅನೇಕ ಉಪನ್ಯಾಸ ಇಡುವಂಥ ನಾವು ಕಲ್ಪನೆ ಕೂಡ ಇದೆ. ಈಗಾಗಲೇ ಈ ಒಂದು ಸಾಯಂಕಾಲ ಕಾರ್ಯಕ್ರಮದಲ್ಲಿ ನಮ್ಮ ವೇದ ಪಂಡಿತ ಆದಂಥ ಶಿವರುದ್ರಯ್ಯ ಮಠಪತಿಯವರು ಅನೇಕ ರಾಮಾಯಣದ ಸವಿಸ್ತರವಾಗಿ ಅಂತ ಸವಿಸ್ತರವಾಗಿ ಬರುವಂಥ ಕಲ್ಪನೆಯನ್ನು ಮತ್ತು ರಾಮಾಯಣದ ಒಂದು ಘಟನೆಯನ್ನು ಇವತ್ತು ನಮ್ಮೆಲ್ಲರಿಗೆ ಹಂಚಿಕೊಂಡಿದ್ದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಯನಗರ ಶಿವಮಂದಿರದಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆ ಸಮಯದಲ್ಲಿ ಇಲ್ಲಿ ರಾಮನ ಮೂರ್ತಿಗೆ ವಿಜೃಂಭಣೆಯಿಂದ ಮಾಲಾರ್ಪಣೆ ಮತ್ತು ಪೂಜೆಯನ್ನು ಸಲ್ಲಿಸಿದರು. ಎಲ್ಲ ಟ್ರಸ್ಟಿನ ಸದಸ್ಯರು, ಪದಾಧಿಕಾರಿಗಳು ಮತ್ತು ಮಹಿಳಾ ಘಟಕದ ಎಲ್ಲ ಪದಾಧಿಕಾರಿಗಳು ಬಂದು ವಿಜೃಂಭಣೆಯಿಂದ ಪೂಜೆಯನ್ನು ನೆರವೇರಿಸಿದರು. ಮತ್ತು ಸಾಯಂಕಾಲ ದೀಪೋತ್ಸವ ಮತ್ತು ವೇದ ಪಂಡಿತರಿಂದ ಉಪನ್ಯಾಸ ಎಲ್ಲ ವಿಜೃಂಭಣೆಯಿಂದ ನಡೆಯಿತು. ಜಯನಗರ ಶಿವಮಂದಿರದಲ್ಲಿ ಎಲ್ಲ ಕಾರ್ಯಕ್ರಮಗಳು ಯಾವಾಗಲೂ ವಿಜೃಂಭಣೆಯಿಂದ ನಡೆಯುತ್ತದೆ. ಎಲ್ಲರೂ ಉಲ್ಲಾಸದಿಂದ ಅಭಿರುಚಿನಿಂದ ಎಲ್ಲರೂ ಭಾಗವಹಿಸುತ್ತಾರೆ ಹೇಳಿ ನನ್ನ ಧನ್ಯವಾದಗಳು. 2 ಮಾತುಗಳನ್ನು ಮುಗಿಸುತ್ತೇನೆ. ಶೈಲಜಾ ವಾಲಿ, ಅಧ್ಯಕ್ಷರು.
ಸಮಾರಂಭಕ್ಕೂ ಮುನ್ನ ಬಡಾವಣೆಯ ಮಹಿಳೆಯರು ಸೇರಿಕೊಂಡು ನೂರಾರು ಪಣತಿ ಇಟ್ಟು ದೀಪಗಳನ್ನು ಹಚ್ಚುವ ಮೂಲಕ ದೀಪೋತ್ಸವದ ಕಳೆ ಹೆಚ್ಚಿಸಿದರು. ಈ ಸಂದರ್ಭದಲ್ಲಿ ಟ್ರಸ್ಟ್ ಪದಾಧಿಕಾರಿಗಳಾದ ವೀರೇಶ್ ದಂಡೋತಿ, ಬಂಡಪ್ಪ ಕೇಸೂರ್, ಶಿವಪುತ್ರಪ್ಪ ಮರಡಿ, ಬಸವರಾಜ್ ಮಾಗಿ, ಸಿದ್ದಲಿಂಗ್ ಗುಬ್ಬಿ, ಸದಸ್ಯರಾದ ಗುರುಪಾದಪ್ಪ ಕಾಂತ, ಮಲ್ಲಿಕಾರ್ಜುನ್ ಕಲ್ಲ, ಬಸವರಾಜ್ ಪುರ್ಮಾ, ನಾಗರಾಜ್ ಖೂಬಾ, ಮಲ್ಲಯ್ಯ ಸ್ವಾಮಿ ಗಂಗಾಧರ್ ಮಠ್, ಮಲ್ಲಯ್ಯ ಸ್ವಾಮಿ ಬೀದಿಮನಿ, ವೀರಯ್ಯ ಸ್ವಾಮಿ ಮಾಡ್ಬಾಳ್ಮಠ್, ಶಿವಕುಮಾರ್ ಪಾಟೀಲ್, ಮಹಿಳಾ ಸದಸ್ಯರಾದ ಅನುರಾಧ ಕುಮಾರ್ ಸ್ವಾಮಿ, ಸುಜಾತಾ ಭೀಮಳ್ಳಿ, ಮಹಿಳಾ ಘಟಕದ ಅಧ್ಯಕ್ಷೆ ಶೈಲಜಾ ವಾಲಿ, ಉಪಾಧ್ಯಕ್ಷೆ ಅನಿತಾ ನವಣಿ, ಪ್ರಧಾನ ಕಾರ್ಯದರ್ಶಿ ಸುಷ್ಮಾ ಮಾಗಿ, ಕಾರ್ಯದರ್ಶಿ ಸುರೇಖಾ ಬಾಲ್ಕೊಂದೆ, ಸಹ ಕಾರ್ಯದರ್ಶಿ ಲತಾ ತುಪ್ಪದ್, ಸದಸ್ಯರಾದ ಅಂಬಕ್ಕ ಪಾಟೀಲ್, ಗೀತಾ ಲಿಂಗರಾಜ್ ಸಿರ್ಗಾಪುರ್, ಅಶ್ವಿನಿ ಪಾಟೀಲ್, ವಿಜಯ ದಂಡೋತಿ, ಪಾರ್ವತಿ ರಟ್ಕಲ್ ಹಾಗೂ ಶಿವಮಂದಿರದ ಅರ್ಚಕ ಶ್ರವಣ್ ಸ್ವಾಮಿ ಸೇರಿದಂತೆ ನೂರಾರು ಮಹಿಳೆಯರು, ಬಡಾವಣೆಯ ಅನೇಕರು ಉಪಸ್ಥಿತರಿದ್ದರು.